ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಊರಿನ ಜನ ಓಡಾಡೋ ಜಾಗ ಇದು. ಯಾರಾದ್ರೂ ಬಂದು ಜೀಪಲ್ಲಿ ತುಂಬ್ಕೊಂಡು ಹೋದಾರು ಹುಷಾರಾಗಿರ್ಬೇಕು. ನೋಡು, ಯಾರಾದ್ರೂ ಗಣ್ಯರು ಕಾಣ್ತಾ ಇದಾರ ಅಂತ. ಅಲ್ಲಿ ಯಾರೋ ಗಣ್ಯ ವ್ಯಕ್ತಿ ಬರ್ತಿದ್ದಾನೆ ನೋಡಲ್ಲಿ. ಅಂತೆಂತ ಸುಬ್ಬ ನಾನಲ್ಲ. ಗಣ್ಯ ವ್ಯಕ್ತಿ ಹಿಡಿದ್ಬಿಟ್ಟೆ. ಇವ್ ನಿನಗೆ ಗಣ್ಯ ವ್ಯಕ್ತಿ ತರ ಕಾಣಿಸ್ತಾನೇನ? ಮತ್ತೆ ಒಳ್ಳೆ ಕೂರಿಕಾಯಿ ಅಂತರ ಇದ್ದಾನೆ. ಕೂರಿಕಾಯಿ ನನ್ನ ಯಾರು ಅನ್ಕೊಂಡ್ರಿ? ನಟ ಭಯಂಕರ ಪರಮೇಶ್ವರ ಅವ್ರ ಭಾಮ ಇದ ಸುಬ್ರಹ್ಮಣ್ಯ ಹುಬ್ಬಳ್ಳಿ ಹುಲಿ ಮೊಟ್ಟೆ ಇದ್ರ ಬಲೆ. ಶಭಾಷ್, ನನಗೆ ನಿನ್ನಂಥವನೇ ಬೇಕಾಗಿತ್ತು. ಸಿನಿಮಾ ಸ್ಟಾರ್ನ ಹಿಡಿಯೋಣ ಅಂತ ಇದ್ದೆ. ಅವನಿಲ್ದೇ ಇದ್ರೆ ಏನಾಯ್ತು? ಅವನು ಬಾಮ ಇದ, ನೀನು ಸಿಕ್ಕಿದೆಯಲ್ಲ. ನಾನೇ ಸುಬ್ರಹ್ಮಣ್ಯ ಕಾಡ್ನಾಗದೀನಿ. ಸುಬ್ಬು ಏನಿಯೋ? ಯಾವ ಕಾಡು? ಗೊತ್ತಿಲ್ಲ. ಇಲ್ಲಿ ದೊಡ್ಡ ದೊಡ್ಡ ಮರ ಅದಾವ, ಬಂಡಿಗಳದಾವ. ಮಾರಪ್ಪನಂತ ಒಬ್ಬ ಕಳ್ಳದನ, ಅವನನ್ನು ಕಿಡ್ನಾಪ್ ಮಾಡಿ ಅವ್ನ್ ಕೊಡ್ತೀನಿ, ಅವನ ಜೊತೆನ ಮಾತಾಡಿ. ನೋಡಪ್ಪ, ನೀನ್ ಯಾರು ನಮಗ್ ಗೊತ್ತೇ ಇಲ್ಲ. ನಾನು ಮಾರಪ್ಪನ್. ಮಾತಾಡ್ರಿ. ನಾನೇನಮ್ಮ ಮಾತಾಡ್ಲಿ? ಸುಮ್ಮನ್ ಬಿಡು ಅಂತ ಹೇಳ್ರಿ. ಹಲೋ, ನಟ ಭಯಂಕರ ಪರಮೇಶ್ವರ ಎದ್ರಚಂದ್ರ ಬಿದ್ರಂದ್ರ ಸೀರಿಯಲ್ ಹೀರೋ ಸುಬ್ಬು ನನ್ನ ಬಾವಮ್ಮ ಇದ. ಅವ್ನು 10 ಲಕ್ಷ ಬೆಲೆ ಬಾಳಲ್ಲ, ಅವನ್ನ ಹಿಡ್ಕೊಂಡಿದ್ಯಲ್ಲ. ಬುದ್ಧಿ ಇದೆಯಾ ನಿನ್ಗೆ? ನೀ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ಯೋ, ನಿನ್ನ ಹತ್ರ ಎಷ್ಟು ದುಡ್ಡು ಇದೆಯೋ ಅದನ್ನೆಲ್ಲ ಎತ್ಕೊಂಡು ಬಾ. ಆಯ್ತು ಬಿಡಪ್ಪ, ಇಷ್ಟು ಹೇಳ್ದಲ್ಲ, ನಾನು ನಿನ್ನ ನೋಡ್ಕೋತೀನಿ. ಈ ಊರಾಚೆ ಬೈಲಾಂಜನೇಯನ್ ಗುಡಿ ಇದೆಯಲ್ಲ, ಅದ್ರ ಮುಂದೆ ಬಂದ್ರೆ ಒಂದು ಕಾಡಿದೆ. ಅಲ್ಲಿ ಬಂಡೆಗಳಿರುವಂತ ಒಂದು ಕಾಡಿದೆ. ಅದ್ರ ಮಧ್ಯ ಈ ಕೋತ್ ನನ್ ಮಗನ್ನು ಹಿಡ್ಕೊಂಡು ನಾವು ನಿಂತಿದೀವಿ. ನೀನೇನು ಯೋಚನೆ ಮಾಡ್ಬೇಡ, ಇಲ್ಲಿಗೆ ಬಾ. ಈ ಮುಂಡೆ ಅದನ್ನ ಇಲ್ದೇ ಇದ್ರೆ ಸಾಯ್ಸ್ ಹಾಕ್ಬಿಡ್ತೇನೆ. ಬೆಂಕಿ ಹತ್ಕೊಂಡಿದೆ, ಬಾರಲೇ. ನನ್ನನ್ನೇ ಕರ್ಕೊಂಡು ಹೋಗ್ತೀಯಾ? ಜನ ಹೆಂಗ್ ಮೋಸ ಮಾಡ್ತಾರೆ ಅಂತ ನಮಗೂ ಚೆನ್ನಾಗಿ ಗೊತ್ತು. ನಿನ್ ತಮ್ಮ ನನ್ನ ಶಿಷ್ಯನ ಹತ್ರ ಇದ್ದಾನೆ. ಯಾರ್ಯಾರಿದ್ರು ಯಾವ ಇಲ್ಲಿಗೆ ಬಂದ್ಬಿಡಿ. ನನಗೆ ಹೊಗೆ ಹಾಕಕ್ ಬಂದ್ರೆ ಪರ್ಮನೆಂಟಾಗಿ ಹೊಗೆ ಹಾಕ್ಬಿಡ್ತೇನೆ. ನಡಿಯೋ. ಎಲ್ಲೋ ಹೋಗಿದ್ದೆ? ಅಣ್ಣ, 3 ಹೆಣ್ಮಕ್ಳು ಸಕ್ಕತ್ತಾಗವ್ರೆ. ಇವ್ರನ್ನ ಇಟ್ಕೊಂಡು ಗಂಡಸ್ರನ್ನೆಲ್ಲ ಸಾಯ್ಸಾಕ್ಬಿಡು. ಹೆದರ್ಕೋಬೇಡಿ, ನಾನೇ ನಿಮ್ಮನ್ನ ಸಾಯಿಸಲ್ಲ. ಕಿರಿಕ್ ಮಾಡಿದ್ರೆ ನಿಮ್ಮನ್ನ ಬಿಡಲ್ಲ. ನಡೀರಿ, ನಮ್ಮ ಅಡ್ಡಾಗೋ. ಅಲ್ಲಣ್ಣ, ಹೋಳಿಗೆ ಕೊಟ್ವಿ, ಬಿಟ್ಬಿಡೋಣ. ಹೋಳಿಗೆ ಕೊಡಕ್ ಬಾ ಅಂದ ನಾನು. ನನಗ್ ಬೇಕಾಗಿದ್ದು ನೀನು. ನಾನಾ? ಯಾಕೆ? ನಾನೇ ಒಬ್ಬನಲ್ಲ, ನಿಮ್ಮೆಲ್ರನ್ನು ಕಿಡ್ನಾಪ್ ಮಾಡ್ತೀನಿ. ಹಲೋ, ಯಾರು? ನಾನು ಕಾಡಿನಿಂದ ಮಾರಪ್ಪನ್ ಮಾತಾಡ್ತದು. ನನ್ನ ಶಿಕ್ಷಣ ಕಡಿಮೆ ಮಾಡಿಸಿ ಬೇಗ ಬಿಡುಗಡೆ ಮಾಡಿಸ್ತೀನಿ ಅಂದ್ರೆ ಪರಮನ ಬಿಡುಗಡೆ. ನೀವು ಮಾಡ್ತಾ ಇರೋ ತಪ್ಪು. AK-47 ತಗೊಂಡ್ಬಂದು ನಿಮ್ಮನ್ನೆಲ್ಲ ಡಮ 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 ಅಂತ ಸುಟ್ಟು ಬಿಡ್ತೀನಿ. ನನ್ನನ್ನ ಸಾಯಿಸಕ್ಕಿಂತ ಮುಂಚೆ ಇಲ್ಲಿ 6 ಜನ ಇದ್ದಾರೆ. ಎಲ್ಲ ನಿಮ್ಮ ಪೈಕಿನೇ. ಇಲ್ಲಿ 6 ಹೆಣನ ಬೀಳಿಸ್ತೀನಿ. ಇದೇನಣ್ಣ, ಇನ್ನು ಯಾರು ಬಂದ ಇಲ್ಲ? ಈ ಪೊಲೀಸ್ನವ್ರು ಯಾವತ್ತಾದ್ರೂ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೇನೋ? ಯಾವ್ದಾದ್ರೂ ಹೆಣ ಬೀಳ್ಬೇಕು, ಅವ್ರು ಬರ್ಬೇಕು. ಈಗ ಏನ್ ಮಾಡೋದು? ಯಾರು ಮಲಗ್ಸೋಣ? ಇಲ್ಲಿದಾರಲ್ಲ ಇಷ್ಟೊಂದ್ ಜನ, ಇವರಲ್ಲೇ ಯಾರನ್ನಾದ್ರೂ ಒಬ್ರನ್ನ ಸಾಯಿಸೋಣ, ಪಾರ್ಸಲ್ ಮಾಡೋಣ. ಹೇಳ್ರಮ್ಮ, ಈಗ ನಿಮ್ಮ 6 ಜನರಲ್ಲಿ ಮೊದಲು ಯಾರನ್ನ ಕೊಲ್ಲಿ? ನೋಡ, ನಾನು ನನ್ನ ಪತಿ ಪರಮೇಶ್ವರನ್ ಬಿಟ್ಟು ಬದುಕೋಕ್ ಹೋಗಲ್ಲ, ಸಾಯಕ್ ಹೋಗಲ್ಲ. ಜಿಂಗಲಾಲೋ ಜಿಂಗಲಾಲೋ ಜಿಂಗಲಾಲಹೋ ಜಿಂಗಲಾಲಹೋ. ಅಣ್ಣ, ಯಾರ ಕಾಡ್ ಮನುಷ್ಯ ಬಂದ್ರು ಅನ್ಸುತ್ತೆ. ಈಗೇನ್ಲ ಮಾಡೋದು? ಚೆನ್ನಾಗಿ ಯೋಚನೆ ಮಾಡಿ. ಆ ಕಾಡ್ಸ್ರು ನಿಮ್ಮನ್ನೇ ಕೊಲೆ ಮಾಡಕ್ ಬರ್ತಿರ್ಬೋದು. ಎಸೆತು ಓಡ. ಅಸಲ್ ಪಿಸಲ್ ಕಾ ಕಮ್ಜಾ ಚಡ್ಗ ಮಾನಸ್ ಪಡೆ ಆಸೋ ಮುರ್ಗಿ ಅಂಡ ಕಾಯಿಸೋಕೆ ರೇ. ಎಷ್ಟು ದಿವಸದಿಂದ ಹುಡುಕ್ತಾ ಇದ್ದೆ, ಇವತ್ತು ಸಿಕ್ಬಿದ್ಯಲ್ಲ. ಕಣ್ ಕೊಡಲಿ, ನಮ್ಮನ್ನು ಸುಟ್ಬಿಟ್ಯಾ? ಕನ್ಪಾಲ್ ಅವರೇ, ತಲೆ ಕೆಡ್ಸ್ಕೊಳ್ಬೇಡಿ. ಶೂಟ್ ಮಾಡೋದಕ್ಕೆ ಅದರಲ್ಲಿ ಗುಂಡೆಲ್ಲ ಈ ಬ್ಯಾಗ್ ಅಲ್ಲಿವೆ. ಇಂಥ ಕದೀಮನ್ ಹಿಡ್ಕೊಂಡಿದ್ದಕ್ಕೆ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ನಿನ್ಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡಿಸ್ತೀನಿ.